ನಾವಿವತ್ತು ಕ್ಯಾಂಪಿಂಗ್ ಅಲ್ಲಿ ವೆಜ್ ಬಿರಿಯಾನಿ ಮಾಡ್ತಾ ಇದೀವಿ. ಒಂದ್ ಕೆಲಸ ಮಾಡು, ಅವನ್ನ ಇಲ್ಲಿ ತಗೊಂಬಂದ್ ಹಾಕ ಮನಿಕ ಅವನು ಗಾಳಿ ಬರಲ್ಲ. ಆನೆಗಳು ಬರ್ತವೆ ರೀ, ಒಟ್ನಲ್ಲಿ ಆನೆ ಬರ್ತವೆ. ಚಳಿ ಎಷ್ಟು ಚಳಿ ಹೊಡಿತಾ ಇದೆ ಅಂತ. ಓಕೆ ಬಿಡಿ ಬಿಡು, ಪರವಾಗಿಲ್ಲ. ಲೈಕ್ ಮ್ಯೂಸಿಕ್ ಅಲ್ಲ, ಕ್ಯಾಮ್ರಾಮನ್ ಮೂವಿ ತರ ಶೂಟ್ ಮಾಡ್ಬಿಟ್ಟು ನಾವಿಲ್ಲಿ ಬ್ಯಾಂಗ್ಳೂರ್ ಮ್ಯೂಸಿಕ್ ನ ಸೀರಿಯಲ್ ತರ ಕೊಟ್ಬಿಟ್ರೆ ಅದು ನಾಗೇನಿ ಫಿಲಮ್ ಆಗೋಯ್ತೆ. ಫಿಟ್ ಆಗಿ ಮುಡಿಕೊಂಡಿದ್ದಾನಂತ ಬಾಡಿ ಫಿಟ್ ಆಗಿ. ಅದಕ್ಕೂ ಇದಕ್ಕೂ ಏನ್ಲ ಸಂಬಂಧ? ಏನೋ ಸಂಬಂಧ ಬರೋ ಯೋಗ ಮೆಟ್ಲು ಅಲ್ಲಿ ಮಾಡ್ಬಿಟ್ಟು ನೀನು ಇಂಡಿಯನ್ ಮಾಡ್ತಿದೀಯಾ, ನಾನು ಚೈನೀಸ್ ಮಾಡ್ತಾ ಇದ್ದೀನಿ. ನೀ ತಾನಿಯಪ್ಪ ಖಾರ ಬೇಕು ಅಂದದ್ದು. ಹಂದಿಗಳು ಲೈ ಹಂದಿ. ಹಲೋ ಗೈಸ್, ಎಲ್ರು ಹೋಗಿದ್ರಾ? ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ತುಂಬಾ ಜನ ಕೇಳ್ತಾ ಇದ್ರಿ ನೈಟ್ ಕ್ಯಾಂಪ್ ಅಲ್ಲಿ ಮಾಡ್ತಾನೆ ಇಲ್ಲ ಅಂತ. ಫೈನಲಿ ಇವತ್ತಿನ ವಿಡಿಯೋದಲ್ಲಿ ನಾವು ನೈಟ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಯಾರ್ಯಾರು? ನಾನು, ರಾಜು ಇದ್ದಾನೆ, ಮತ್ತೆ ದುಬೈ. ಏನು ಬೈ ಮಾಡ್ತಿರೋದು? ದುಬೈ ಇದ್ದಾನೆ, ಮತ್ತು ಸತೀಶ್ ಅವನೇ. ತುಂಬ ನಾಚಿಕೆ ಅವನಿಗೆ ಮೊಗಕ್ಕೆ ನೋಡಲಿ. ನಾಚಿಕೆ ಬೇಡ ಇನ್ನೊಬ್ಬ ನೋಡಲ್ಲ, ಬರ್ತಾವ ನೋಡಲ್ಲಿ ಬ್ಯಾಟ್ರಿ ಹಾಕೊಂಡು. ಇವಾಗ ಕ್ಯಾಂಪ್ ಮಾಡೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಹುಡುಕ್ತಾ ಇದೀವಿ ರೀ, ಎಲ್ಲ ಕಣ ಅಂತ. ಇಲ್ಲಿ ಬಾ, ಮರದ ಕೆಳಗಡೆ ಚೆನ್ನಾಗಿರುತ್ತೆ. ಮರದ ಕೆಳಗಡೆ ಚೆನ್ನಾಗಿರುತ್ತೆ, ಬಾ ಮಂತುವೆ. ಗಾಳಿ ಬಿಸಿದ್ರೆ ಇದಾಗಲ್ಲ. ನಾಗಣ ಬಂದು ಒಂದು ಕಿಸ್ ಕೊಟ್ರೆ ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಮರ ಇದೆ. ಆ ಮರದ ಕೆಳಗಡೆ ಇಲ್ಲ ಕಣ ಅಂತ ಅನ್ಕೊಂಡಿದ್ವಿ. ಎಲ್ಲಿದ್ದು? ಟೆಂಟ್ ಹಾಕುರು ಸಾಕು, ಮನಿ ಕೋತೀವಿ ಅದ್ರೊಳಗೆ. ಎಲ್ಲಿ ಮಟ್ಟಕ್ಕೆ? ಎಲ್ಲಿದ್ದು? ಇಲ್ಲಿ ಓಕೆ, ವೆರಿ ಗುಡ್. ಈ ವಿಡಿಯೋ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಕ್ಯಾಂಪಿಂಗ್ ಅಲ್ಲಿ ನಾವು ಕುಕ್ಕಿಂಗ್ ಮಾಡೋದು ತುಂಬಾ ಕಮ್ಮಿ, ಆದ್ರೆ ಈ ವಿಡಿಯೋದಲ್ಲಿ, ಈ ಕ್ಯಾಂಪಿಂಗ್ ಅಲ್ಲಿ ನಾವು ಮಾಡ್ತಾ ಇದೀವಿ ವೆಜ್ ಬಿರಿಯಾನಿ ಮಾಡ್ತೀವಿ, ಮತ್ತೆ ಇನ್ನು ಏನೇನೋ ಮಾಡ್ತೀವಿ. ನೋಡಿ, ಗೊತ್ತಾಗುತ್ತೆ ಏನೇನೋ. ನೋಡಿ, ನಾನು ಇಷ್ಟ ದಿನ ನಾನ್ ಕ್ಯಾಂಪ್ ಹಾಕೋದನ್ನ ನೋಡಿ ಬೇಜಾರಾಗಿರುತ್ತೆ. ಇವತ್ತು ದುಬೈ ತ ಮಾಡ್ಸೋ ಕ್ಯಾಂಪ್ ಹಾಕ್ಬೈ. ಅದ್ ಯಾಕ ಒಂದ್ ಹಾಲಿರ್ನಿಲ್ಲ ಅನ್ನೋ, ಹಾಕಕ್ ಒಂದ್ ಹಾಲಿರ್ನಿಲ್ಲ ಅನ್ನೋ. ಇವಾಗ ಏನ್ ಬೇಕು ಅಂದ್ರೆ ಒಂದ್ ಚಿಲಗೆ ಒಂದ್ ಚೊಂಬುವೆ. ರಾಜು, ನೀನು ಹೋಗ್ಬಿಟ್ಟು ನೀನು ನೀರು ಉಪ್ಪು ಇನ್ನೇನ್ ಬೇಕು ಬೈ? ಒಂದ್ ಪಾತ್ರೆನು ಮುಚ್ಚಕ್ಕೊಂದು. ಏನ್ ಇಷ್ಟುದಾದ ಇದು? ಎಳ್ನೀರ್ ಕೇಳ್ಬೋದಾ ಇದ್ರಲ್ಲಿ? ಪಾತ್ರೆ ಎಲ್ಲ ಅವನೆಲ್ಲ ಇನ್ನೂ ಬಾತ್ ಮಾಡ್ಬೇಕು. ಹೋಗೋ ತಣರ್ನೆ. ಕುಕ್ಕರ್ಲಾದ್ರೆ ಹಿಂಗೆ ಉಡು. ಇಲ್ಲ ಬೈ, ಕುಕ್ಕರ್ಲೆ ಎಲ್ಲ ಉಡುಡಿ ಬರೋದು. ನಾರ್ಮಲ್ ಆಗಿ ಮಾಡ್ತೀವಲ್ಲ ಅದು. ನೀವು ಚೆನ್ನಾಗಿ ಇದೇ ತಾನೇ ಇದು. ಸಿಂಪಲ್ ಆಗಿ ಮಾಡ್ಬಿಟ್ಟು ದಮ್ ಕಟ್ಬಿಡ್ಬೇಕು. ದಮ್ ಕಟ್ಬಿಟ್ಟು ಒಂದ್ 10 ನಿಮಿಷ ಬಿಟ್ಟು ನೋಡು, ಪಲ ಆಗಿರುತ್ತೆ. ಪಳ ಮಾಡ್ಲಿಲ್ಲ ಅಂದಾಗಿರೋದು. ಇದು ಹೆಂಗುರು ಇದು ಮೇಲ್ಗಡೆ ಹಾಕೋದು ಅನ್ಸುತ್ತೆ. ಅದ್ ಮ್ಯಾಲ್ಕ್ ಹಾಕದ್ ಬೈ, 14 ಬೈ. ಕ್ಯಾಂಪ್ ಹಾಕಿ ರೆಡಿ ಮಾಡೋ ತನಕ ಇಷ್ಟೊತ್ತಾಯ್ತು. ಓಪನ್ ಮಾಡುವ. ಇವಾಗ ಸದ್ಯಕ್ಕೆ ಐಟಮ್ ತೋರಿಸ್ತೀನಿ ಬನ್ನಿ, ಏನೇನ್ ತಗೊಬಂದೀನಿ ಅಂತ. ಇದು ಹಂಗೆ ಓದ್ರಕ್ಕಾಗಲ್ವಾ? ಎತ್ಬಿಟ್ಟು ಒಳಗಡೆ ಇಲ್ಲಿ ನೋಡ್ರಿ, ಒಂದು ಬೆಡ್ಶೀಟ್ ಇದೆ, ಅದಿರ್ಲಿ. ತಟ್ಟೆ, ಮತ್ತೆ ನೋಡಿ ತರಕಾರಿಗಳು. ಚಾಕದೆ ಇಷ್ಟಿದೆ. ಇದರಲ್ಲಿ ಇನ್ನೇನಿದೆ? ಇದು ದಿಂಬು. ಇಲ್ಲಿ ನೋಡ್ರಿ, ಇವಾಗ ಒಂದು ಚಾಲೆಂಜ್ ಮಾಡ್ತೀನಿ ನಾನು ದುಬೈ. ಇವಾಗ ಎಡ್ಡು ಟೈಲ್ ಹಾಕ್ತೀವಿ. ಎಡ್ ಬಿದ್ರೆ ನಾನು ಬಟ್ಟೆ ಬಿಚ್ಚಾಕ್ತೀನಿ, ಟೈಲ್ ಬಿದ್ರೆ ನೀನು ಬಟ್ಟೆ ಬಿಚ್ಚಾಕ್ಬೇಕು. ನೀವು ಇಬ್ಬರು ಹಾಕಬೇಕು, ನಾನು ಹಾಕ್ತೀನಿ. ಹಾಕು. ಸರಿ, ದುಡ್ಡೇ ಇಲ್ವಲ್ಲ? 1 ರೂಪಾಯಿ ಬಂದ ಕೊಡಲ್ಲ. ಇರೋಲ್ಲೇ ಇರು ಒಂದು ಚಪ್ಪೆ ಕಲ್ಲೆತ್ಕೊ. 1 ರೂಪಾಯಿ ಇಲ್ವಾ ನಮ್ ಜೀವನದಲ್ಲಿ? ಗೈಸ್, ನಮ್ಮ ಹತ್ರ ಎಲ್ಲೆಲ್ಲಿ ಕೈ ಯಾಕಿಲ್ಲ ಅಂದ್ರೆ ಎಲ್ಲ ದೊಡ್ಡ ನೋಟ್ಗಳು. ಕೊಡ್ಲೆ ನಮ್ಗೊಂಚೂರು. ನಾನು ಅದಕ್ಕೆ ದುಡ್ಡು ಮಡಿಕೊಳ್ಳಲ್ಲ. ಇಲ್ಲಿ ನೋಡಿ, ಅವ ಮಡಿಗಿರ್ತಾನೆ. ಪರ್ಸದೆ ಅಂದ್ರೆ 1 ರೂಪಾಯಿ ಇರ್ಬೇಕು. ಎಲ್ಲ ಕಾರ್ಲ್ ಹಾಕ್ಬಿಟ್ಟಾನೆ. ಚೇಂಜ್ ಇದ್ದ ಇಲ್ವಾ? 10 ರೂಪಾಯಿ ನೋಟು ಬೇಕಾರೆ. ಜೀವನ ಇದು ನಮ್ ಮಣ್ಣು ಬಿದ್ರೆ ನೀನು. ನಾನು ಮಣ್ಣಿನ ಮಗ, ನಾನು ಮಣ್ಣು. ನಾನು ಅದು ಖಾಲಿ. ಕರೆಕ್ಟಾಗಿ ಹಾಕೋ, ಕೈಗಳು ಹೋಗಿಸ್ತೀವಿ ನೋಡು. ಗಸ್ ಯಾವ್ದೋ ಉಲ್ಟಾ. ಅವ್ನ ಕೈ ಸರಿ ಇಲ್ಲ, ಕೊಡಿಲಿ, ನಾನು ಹಾಕ್ತೀನಿ. ಯಾವ್ದು ಮಣ್ಣ? ಕಾಯಿನ್ ಎತ್ಕ ಬರ್ಲಿ ಇರೋ ಗುರು. ಇದು ಯಾವ ಇವನು ಇದು? ಓಕೆ, ಬಿಡು, ಪರವಾಗಿಲ್ಲ. ಇನ್ನೊಂದು ತೋರಿಸ್ಬೇಕು ನಿಮ್ಗೆ. ನಮ್ಮ ಕ್ಯಾಂಪಿಂಗ್ ಅಲ್ಲಿ ಒಂದು ಹೊಸ ಐಟಮ್ ಬಂದಿದೆ. ನಮ್ಮ ಬ್ರೋ, ನನ್ನ ಫ್ರೆಂಡು
ಸೊ ನನಗೊಂದು ಗಿಫ್ಟ್ ಕಳಿಸಿದ್ದಾರೆ ನೋಡಿ, ಯೋಗ ಮೆಟ್ ಅಂದ್ಬಿಟ್ಟು ಕೊಟ್ಟರು. ಯೋಗ ಮಾಡಿ ಬ್ರೋ ಬೆಳಗ್ಗೆ ಎದ್ದು ಅಂದ್ಬಿಟ್ಟು ನಾನು ಯೋಗ ಮಾಡಿದೆ, ಇದನ್ನು ನೈಟ್ ಕ್ಯಾಂಪ್ಗೆ ಯೂಸ್ ಮಾಡ್ತೀನಿ. ನಾನು ಯೋಗ ಮಾಡ್ತೀನಿ. ಹಂಗೆಲ್ಲೇ ಲೇ ಕೂತ್ಬಿಟ್ಟೆ, ಯೋಗ ಮೆಟ್ ಕೂತ್ಬಿಟ್ಟೆ. ಹಿಂಗೆ ಅನ್ಬಾಕ್ಸ್ ಹಂಗೂ ಮಾಡ್ತಾರ, ಅನ್ಬಾಕ್ಸು ಅನ್ಬಾಕ್ಸ್ ಮಾಡ್ತಾ ಇದೀವಿ. ಗಸ್ 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 ಹಾಂ, ದಿಸ್ ಇಸ್ ಲೈಕ್ ಅನ್ಬಾಕ್ಸ್. ಅನ್ಬಾಕ್ಸು ಇದು ಅನ್ಬಾಕ್ಸ್, ಇದು ಅನ್ಬಾಕ್ಸ್ ಯೋಗ ಮೆಟ್ ಮುಡ್ಸಣ್. ದಿಸ್ ಇಸ್ ಲೈಕ್ ಎ ಯೋಗ ಮೆಟ್. ಬಿಡಿಸ್ಬಿಟ್ಟೆ ಒಂದೇ ಸಲ ಪಾಚೆ. ತುಳಿದ್ಬಿಳ ಏ ಚಿನ್ನಾಲಿ ಚಿನ್ನು ಬಾ, ಇಲ್ಲಿ ನೋಡಿ ಪಾತ್ರೆ ಎತ್ಕೊಂಡ್ ಬಂದ್ರೆ ಯಾವ್ದೋ ಸಂಸಾರನೇ ಎತ್ಕೊಂಡ್ ಬಿಟ್ಟಿದ್ದು. ಬೈ, ಯಾವ್ದೋ ಹಳೆ ಪಾತ್ರೆ ಎತ್ಕೊಂಡ್ ಬಂದಾನೆ. ಏಯ್ ಬೇಡಲೆ, ಏಯ್ ಬೇಡ, ಹಳೆ ಪಾತ್ರೆ ಬೈ. ಏ ನೀವು ವಾಸ್ಕೋಡಿ ಗಮ್ಗೆ ಹೋದೆ, ಬ್ರಿಟಿಷ್ ಅವರು ಇದು ಆ ತುಫಾನ್ಗಳನ್ನ ಹಿಂಗ ಹೊರಟಿದ್ರು ಗೊತ್ತಾ, ಅದು ಆ ಮದ್ದೊಂಬೋಗ್ಬಿಟ್ಟು ಆ ಮುಂದ್ಗಡೆದು ನೀನು ತಿಳ್ತಿದ್ದೆ ಇಲ್ಲ. ಹೇಳ್ಬೇಕು ಇಲ್ಲೇ ಅದೇ ಅಂತ, ಅದ್ಯಾವ್ದು ಅಲ್ಲೊಂದು ಇಲ್ಲಿ ನೋಡಿ ರ್ಯಾಸ್ ಆಯ್ತಾನೆ ಅಣ್ಣ, ರಾಸ ಆಯ್ತವನೆ. ಇಷ್ಟೊತ್ಲೆಲ್ಲ ಖರಾಬು ಇಷ್ಟೊತ್ತಿನಲ್ಲಿ ನಮ್ಮ ಏರಿಯಾ ಖರಾಬು. ಅದು ಗೋರ್ಕ ತೋ ನಮ್ ಕ್ಯಾಂಪ್ ನೋಡ್ರಿ ಇಲ್ಲಿ. ಸಿಕ್ಕಾಪಟ್ಟೆ ಗಾಳಿ ಒತ್ಕೋಯ್ತದ ಟೆಂಟ್ನ. ಸಿಕ್ಕಾಬಟ್ಟೆ ಗಾಳಿ. ಇಲ್ಲಿ ವೆಜ್ ಬಿರಿಯಾನಿಗೆ ತರಕಾರಿ ಕಟ್ ಮಾಡ್ಕೊತಿದೀವಿ, ತೊಳಿಬೇಕಲ್ವ? ಆಮೇಲೆ ತೊಳ್ಕೊಳಮ್ಮ. ಏ ತೊಳಿಗಿಳಿ ಅದೆಲ್ಲ ಇಲ್ಲ, ತೊಳೆಯಲ್ಲ. ಹಂಗೆ ಹೊಡಿತಾ ಇರೋದಷ್ಟೇ. ಏ ಸೂರ್ಯ ನಾನು ತುಳ್ಕೊ ಬಂದಾನೆ. ತೊಳಿತೀವಲ್ಲ ಕಟ್ ಮಾಡ್ಬಿಟ್ಟು. ನಿಮ್ಮ ಅಪ್ಪ ಜೋಲ್ ನೋಡ್ರೆ ಹೊಡಿಸ್ಕೊಂಡೆ ಅಂತ ಇದೆ. ನೀನ್ ಕೌಂಟ್ರಲ್ಲೇ ಹೋಗ್ಬಿಡ್ತಿದೆ ಬಿಡು ಈ ವಿಡಿಯೋದಲ್ಲಿ. ಕೌಂಟ್ರಲ್ಲೇ ನೀನ್ ಯಾನಕ ಸತ್ತೋಗ್ಬೇಕು ಕೌಂಟ್ರಲ್ಲೇ. ನಾನು ಏನ್ ತಪ್ಪು ಮಾಡಿದೀನಿ? ಹಿಂಗ್ ಕಟ್ ಮಾಡೋದೇ ನೀ ಆ ಪೊಸಿಷನ್ ಮಾಡ್ತಿದ್ದಲ್ಲಿ. ಎರಡು ಒಂದೇ. ವೆಜ್ ಒಂದ್ ಇಟ್ಕೋ, ವೆಜ್ ಒಂದ್ ಇಟ್ಕೋ, ಮಾಡಿದ್ಮೇಲೆ ಇಟ್ಕೋ ಏನು ಹೆಸರ್ನ. ಇವಾಗ ಸದ್ಯಕ್ ವೆಜ್ ಇಟ್ಕೋ. ಒಟ್ನಲ್ಲಿ ಬ್ರೋ ನಾವು ಮಾಡೋದು ಏನಾಗುತ್ತೆ ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಆಗುತ್ತೆ. ಒಟ್ನಲ್ಲಿ ಟೇಸ್ಟ್ ಆಗಿ ಮಾತ್ರ ಇರುತ್ತೆ, ಏನು ತೊಳೆಯಲ್ವಲ್ಲ ನಾವು ಅದಕ್ಕೆ. ಇನ್ಕ್ಲೂಡಿಂಗ್ ಮೈ ಹ್ಯಾಂಡ್. ನೋಡ್ತಾ ಇರು ನನ್ನ ಕೈ ಚಳಕದ. ಸತಿ ಕ್ಯಾಮ್ರಾನ ಒಂಚೂರು ಮೂವ್ಮೆಂಟ್ ಮಾಡು. ಇಲ್ಲ ನಿದ್ದೆ ಮಾಡ್ಬಿಡ್ತಾರೆ ಆಡಿಯನ್ಸ್ ನಿದ್ದೆ ಮಾಡ್ಬಿಡ್ತಾರೆ. ನಿದ್ದೆ ಮಾಡ್ಬೇಡ್ರಿ, ನೋಡಿ ಚೆನ್ನಾಗಿದೆ ವಿಡಿಯೋ ಫುಲ್ ನೋಡಿ. ನಿಂತದೆ ನೋಡಲ್ಲ ಮುಂದ್ಗಡೆ. ಆನೆಗಳು ಬರ್ತವೆ ರೀ, ಒಟ್ನಲ್ಲಿ ಆನೆ ಬರ್ತವೆ. ಈ ಮರ ಇದೆಯಲ್ಲ, ಆ ಮರದ ಪಕ್ಕ ಇನ್ನೊಂದು ಮರ ಇತ್ತು, ಆ ಮರದ ಮೇಲ್ಗಡೆ ಒಂದು ಟ್ರೀ ಹೌಸ್ ಇದೆ. ಅಲ್ಲಿ ನಾನು ರಾಜು ನೈಟ್ ಕ್ಯಾಂಪ್ ಹಾಕಿ ಹೋದ್ ವರ್ಷ ಕೆಳಗಡೆನೆ ಬಂದು ಆನೆಗಳೆಲ್ಲ ನಿಂತ್ಕೊಳ್ಳವು. ಅದೇ ಜಾಗದಲ್ಲಿ ಇವತ್ತು ನೈಟ್ ಕ್ಯಾಂಪ್ ಹಾಕಿದೀವಿ. ಬಟ್ ಆನೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಬರ್ತಾ ಇಲ್ಲ. ಯಾಕಂದ್ರೆ ಬೇಸಿಗೆ ಟೈಮಲ್ಲಿ ಮಾತ್ರ ಆನೆಗಳು ಬರೋದು, ಮೇವುಗಳಿಲ್ಲ ಅಂತ. ಇವಾಗ ಸದ್ಯಕ್ಕೆ ಆನೆ ಕಾಡು ಪ್ರಾಣಿಗಳದ್ದು ಸ್ವಲ್ಪ ಭಯ ಕಡಿಮೆ, ಅದಕ್ಕೆ ಇವತ್ತು ಧೈರ್ಯವಾಗಿ ಇಲ್ಲಿ ಮಾಡ್ತಾ ಇದೀವಿ ವೆಜ್ ಬಿರಿಯಾನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಬಂದರೂ ಬರ್ಬೋದು. ಯಾವ್ದೋ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಕ್ದಂಗೆ ಇವತ್ತು ರಾಜು ಬಂದವನೆಲ್ಲ ಕ್ಯಾಂಪಿಂಗ್ಗೆ. ಕೇಡ್ಗಾಲಕ್ಕೆ ರಾಜನ ಮದುವೆ ಆದಂಗೆ. ಏಯ್ ಅವಮಾನ ಮಾಡ್ದಲ್ಲ ಅವನ್ಗೆ. ಇವತ್ತು ಕೊಡಕ್ ಕೌಂಟ್ರಿಗೆ ಸಿಸಿ ಅಪ್ಪ ಪ್ಲೇಟ್ ಉಡಾವಣೆ ಮಾಡ್ಬೇಕು ಹೋಗಿ ಸಾಯಂಕಾಲ ಸಾಕಲ್ಲ ಬ್ರೋ. ನೋಡ್ಲೆ ನೀನ್ ಸಪೋರ್ಟ್ ಆಗಿ ಮಾತಾಡಿದ್ ಕೇಳಿಸ್ಕೊಂಡ್ಯಾ? ಇಲ್ಲಿಂದ ಕೇಳಿದ್ರೆ ಏನಂತ ಕೇಳವ, ಇನ್ ದೂರದಿಂದ ಕೇಳ್ದ. ನಿನ್ ಸಪೋರ್ಟ್ ಆಗ ಜಗಳ ಆಡ್ತಾವನಿ ನಾನು. ನನ್ ದೋಸ್ತನ್ಗೆ ಯಾಕೆ ಇಲ್ಲ ಗುರು. ಬೈ ಇಲ್ಲಿ ಕೇಳಿಲಿ, ಇವ ಏನಂದ ಗೊತ್ತಾ, ನಾನು ಹಂಗೆ ಸಪೋರ್ಟ್ಗೆ ಹೋಯ್ತೀನಿ, ಇಲ್ಲಿ ಕೇಳಿನಿ ಹಂಗೆ ಸಪೋರ್ಟ್ಗೆ ಹೋಯ್ತೀನಿ, ಫುಲ್ಲು ಅವನ್ನ ಅಜೀಬ್ ಮಾಡ್ಬಿಡು ವಿಡಿಯೋದಲ್ಲಿ. ಎಡಿಟ್ ಮಾಡ್ಬೇಕಾದಾಗ ಅದನ್ನೇ ಹೈಲೈಟ್ಸು ಅದೇ ಇದ್ರಲ್ಲಿ ಸೀರಿಯಲಿ ಆ ಮ್ಯೂಸಿಕ್ ಹಾಕ್ಬಿಟ್ಟು ನಾನು ಹೈಲೈಟ್ಸ್ ಮಾಡ್ತೀನಿ ಅಂತವ್ರೆ. ಲೆಕ್ಕ ಮಾಡೋ ಒಳಗೆ ಅಂತ ಮ್ಯೂಸಿಕ್ಕು ಯಾರ ಹಂಗೆ ಬುಡ್ಸಾಕದು. ಸರಿ ಹೇಳ್ಬೇಕು, ನಂಗೆ ಗೊತ್ತಾ ಸರಿ. ನಾನೇನು ಹೆಣ್ಣ ನಾವು ಅವರು ಹೆಂಗಸರು ಹೇಳ್ತಾರಪ್ಪ. ನೋಡಿದ್ಯಾ ಇವಾಗ ನೋಡ್ಕ ಇದಕ್ಕೆ ಮ್ಯೂಸಿಕ್ ನಿನ್ ಕ್ಯಾಮ್ರಾ ಆಂಗಲ್ ಹಂಗೆ ಚೇಂಜ್ ಮಾಡ್ಬೇಕು, ಹೋಗಿ ಹಿಂಗ್ ತೋರ್ಸ್ಬೇಕು.
ನೀನು ಇದು ಅಲ್ಲ ಕ್ಯಾಮ್ರಾಮನ್ ಮೂವಿ ತರ ಶೂಟ್ ಮಾಡ್ಬಿಟ್ಟು ನಾವಿಲ್ಲಿ ಬ್ಯಾಂಗ್ಳೂರ್ ಮ್ಯೂಸಿಕ್ ನ ಸೀರಿಯಲ್ ತರ ಕೊಟ್ಬಿಟ್ರೆ ಅದು ನಾಗಿನಿ ಫಿಲಮ್ ಆಗೋಯ್ತೆ. ನಾಗಿನಿ ಕ್ಯಾಮ್ರಾಮನ್ ಯಾರ್ಯಾರು ಮಾತಾಡ್ತಾರ ಅವಾಗ ಜಿಗ್ 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 ಅಂತ ತಿರ್ಗಿಸ್ಬೇಕು. ನೀನೊಂಥರ ರೋಬ ಆಗ್ಬಿಡ್ಬೇಕು. ನೀನ್ ಒಳ್ಳೆ ಮುಗ್ಲಿರ ರೋಬ ಹಿಡ್ಕೊಂಡು ಒಳ್ಳೆ ಚೀನಾ ಮಾಡ್ಲಾರ್ದಂಗ ಆಗ್ಬಾರ್ದು. ಸತಿ ಕ್ಲೋಸ್ ಅಪ್ ಬಾ, ಇದು ಕಟ್ ಮಾಡೋದನ್ನ ತೋರ್ಸ್ಬಿಡಪ್ಪ ಅದನ್ನ ತೋರ್ಸ್ಬಿಡಪ್ಪ, ಕಲ್ತ್ಕೊಂಡ್ಬಿಡ್ಲಿ ಎಲ್ಲ. ಕಲ್ತ್ಕೊಂಡ್ಬಿಡ್ಲಿ. ಏನ್ ಪಸಂದ ಮಾಡ್ತಾವನೆಲ್ಲ ಕಟಿಂಗ. ಲೇ ಇದಕ್ಕಿಂತ ಮಾಡ್ಬೇಕಾ? ಕ್ಲೋಸ್ ಮಾಡ್ಲಾ? ಹಾ ಹತ್ರಕ್ ಬಾ, ಅಲ್ಲಿಂದ ಮಾಡ್ತೀಯ? ಏ ಅಪ್ಪಟಿ ಅನ್ಸಾಕ್ಟ ಕ್ಯಾಮ್ರಾಮನ್ಗೆ. ಕ್ಯಾಮ್ರಾಮನ್ಗೆ ಇದು ಕಟ್ ಮಾಡ್ಬೇಕು. ಸ್ಯಾಲ್ರಿ ಕಟ್ ಮಾಡೋರ ಒಂದು ಸ್ಯಾಲ್ರಿ ಕಟ್ ಮಾಡೋ ಸ್ವಲ್ಪ ಕ್ಯಾಮ್ರಾಮನ್. ಓಕೆ ರೇ, ಜಾಸ್ತಿ ಮಾತ್ಬೇಡ, ಸಾಕು. ಇವಾಗ ಸೀದಾ ತರಕಾರಿನೆಲ್ಲ ಕಟ್ ಮಾಡಿದ್ದಾಯ್ತು, ಸಾಕು ಹುಡುಗರು ಬೀನಿಸ್. ಇವಾಗ ವೆಜ್ ಬಿರಿಯಾನಿ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮನ್ನ ಅಷ್ಟೊಂದು ಗಲೀಜ್ ಅಂತ ಅನ್ಕೋಬೇಡಿ, ನೋಡಿ ತೊಳೆದ್ಬಿಟ್ಟು ಶಿಸ್ತಾಗಿ ಮಾಡ್ತಾ ಇದ್ದೀವಿ. ಅನ್ಕಳಿ ಪರವಾಗಿಲ್ಲ, ಅನ್ಕಳಿ ಪರವಾಗಿಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಇರಾ ನಾನು ಹ್ಯಾಂಗ್ಕಾಂಗ್ ಬೈ ಸಾಕು ಅಷ್ಟೇ. ಒಂದೇ 2 ಮಾಡಿದ್ರು ಆಯ್ತಿತ್ತು, ಸಾಕ್ಬಿಡು ಬೈ, ಮಾಡ್ಬೇಡ ಹಂಗೆ ಚಂದ. ಸುಮ್ನಿಲ್ಲ ಇಲ್ಲ ಬೈ, ತಕ್ಕ ಬಂದಿರೋದು 2, ನೀನ್ ಆ 2 ಪೀಸ್ ಇವ್ನಿಗೆ ಸಿಕ್ಬಿಟ್ರೆ ನಾವೇನ್ ತರಿಯವ. ನೋಡಿಲಿ ಎಷ್ಟು ಕೊಳೆ ಹೋಯ್ತಾ ಇದೆ. ತೋರ್ಸ್ಬಿಡು ನಿನ್ ಕೈಲಿರೋದು. ಕಾಲ್ ಬೇರೆ ಜೂ ಹಿಡ್ಕಣದೆ, ಅಲ್ಲಿ ಬೇರೆ ಅದೇನೋ ಬಾಡಿ ಫಿಟ್ ಆಗಿ ಮುಡಿಕೊಂಡಿದ್ದಾನಂತ. ಬಾಡಿ ಫಿಟ್ ಆಗಿ ಬಾರಿ. ಅದಕ್ಕೂ ಇದಕ್ಕೂ ಏನ್ಲ ಸಂಬಂಧ? ಏನೋ ಒಂದ್ ಸಂಬಂಧ ಕೊಡು ಅವ, ಏನೋ ಒಂದ್ ಸಂಬಂಧ. ನಾನು ಆವಲ್ಲಿಂದ ಕಟ್ ಮಾಡ್ತೀನಿ. ನಾನು ಕಾಲ್ನ ಕೆಳಗಡೆ ಹಾಕೊಂಡಿದ್ದೆ. ಎಲ್ಲಾರು ನೀನ್ ಯಾಕೆ ಹಾಕೊಂಡೆ? ನೀನು ಹೆಂಗ್ಸರ್ ಕಣ ಕೂತಿದೆ. ಕೂತ್ಕೊಂಡಾರ ಅವ್ರು ಬೇಡ. ಒಂದ್ ಕೆಲ್ಸ ಮಾಡು, ಅವನ್ನ ಇಲ್ಲಿ ತಕೊಂಬಂದ್ ಹಾಕ ಮನಿಕೋ, ಅವನು ಗಾಳಿ ಬರಲ್ಲ. ಬನ್ನಿ ಇವಾಗ ಟೆಂಟ್ ಒಳಗಡೆ ಮಾಡ್ತಿದೀವಿ, ಹೊರಗಡೆ ಮಾಡೋಣ ಅಂತ ಏನ್ ಅನ್ಕೊಂಡ್ವಿ. ಸೀದಾ ಅದೇ ನೋಡು, ಒಳಗಡೆ ಏನಾರು ಇದ್ದ. ಇದು ಹೆಂಗೆ ಬಿಚ್ಚ ಬೈ? ಇದಕ್ಕೆ ನೀನು ಕಾಲಿಟ್ರು ಹಾಕತ್ತಾರ ಆಗ್ತಿದೆ. ಜಾಸ್ತಿ ಬರಲ್ಲ ಇರುಗುರು, ಸಾಕ್ ಬೈ. ಏ ಆಮೇಲೆ ಹಾಕ ಕಾಲ ಬಜ್ಜಿ ಹಾಕ್ದೆ ಬೈ. ಬಜ್ಜಿ ಅಲ್ಲ ಬೈ, ಲಾಸ್ಟ್ ಗಂಟೆ ಎಣ್ಣೆ ಇರ್ಬೇಕು. ಅದ್ ಯಾರಪ್ಪ ನಿನ್ಗೆ ಏನಾರು ಬೇಕಲ್ಲ ಹಿಡ್ಕೊಳಕ ಕೈಗೆ? ಇನ್ ಕಿತ್ಕೊಳಮ ಇದ್ನ ಕಿತ್ಕಬೇಡ. ಮತ್ತೆ ಇದ್ ಹೆಂಗ್ ಆಡ್ಸೋದು? ಆಡ್ಸು, ಬಿದ್ದೋದ್ರೆ ಬಿಡಲ್ಲ. ಅವಂದು ಇದಿತ್ತು ನೋಡು, ನನ್ ಸಲ್ಟು ಟೀ ಶರ್ಟ್ ಮನೆಗೈತೆ. ಇಲ್ಲ ಕಂಬುಡ ಇಲ್ಲ. ಅದೇನ್ ಒಲಿಯಾದು ಬೊಗ್ಗನ್ ಬಂದದ ಇಲ್ಲಿ ಅಡಿಲೇ ಬೈತಿದ್ದೆ. ವೆಜ್ ಬಿರಿಯಾನಿ ಮಾಡೋ ವಿಧಾನ: ಫಸ್ಟ್ ಎಣ್ಣೆ ಹಾಕೊಳ್ಳಿ, ಆಮೇಲೆ ಈರುಳ್ಳಿ ಹಾಕೊಳ್ಳಿ. ಇನ್ನು ನಮ್ಗೆ ಗೊತ್ತಿಲ್ಲ, ನಾವ್ ಮಾಡ್ಬಿಟ್ಟ ಆಮೇಲೆ ಸಾಸಿವೆ ಇಲ್ವಲ್ಲ ಇಲ್ಲಿ? ಸಾಸಿವೆ ಇಲ್ವಲ್ಲ, ಇರೋದನ್ನ ಮಾತ್ರ ಹೇಳೋದು ನಾವು. ಇದ್ರ ಹಾಕೊಳ್ಳಿ, ಇದ್ರ ಹಾಕೊಳ್ಳಿ. ಹಾಕ್ತಾ ಇದೀವಿ ತರಕಾರಿ. ಇದೇ ಅರ್ಧ ಪಾತ್ರೆ ಅದಿಲ್ಲ. ಬೇಯ್ತಾ ಇದೆಯಲ್ಲ ಲೋ. ಬಾಯ್, ನಾನ್ ಟೀ ಶರ್ಟ್ ನ ಬೇಯಿಸ್ಬಿಟ್ಟ. ಯಾರೋ ನಮ್ ಹೆಂಗ್ಸ್ರು. ನಿಮ್ ಹೆಂಗೆ ಇಡಿಯಾ ಬೇಯ್ತದಲ್ಲ ಕೆಳಗೆ. ಹೆಂಗಸರು ಟೀ ಶರ್ಟ್ ಬಯಸಿದ್ದಾರೆ. ಸ್ಮೆಲ್ಲು ಬರೋಬರಿ ಬರ್ತದೆ ಬಿಡಿ. ನಾವು ಒಳಕೊಂಡೈತೀನಿ ಬಾ ಬಾಯ್. ಇಲ್ಲೋ ನನ್ ಟೀ ಶರ್ಟ್ ನೋಡ್ ಬಾಯ್. ಲೇ ಅವ್ರದೇ ಹೋಯ್ತು ಕಣಲ್ಲ. ಎಲ್ಲಿ ನೋಡಿಲೆ ಇನ್ನೂ ಬೇಯ್ತದಲ್ಲ. ನೀನ್ ಥೋ, ನೀವು ಗಂಡ ಎಂತೀರಿ ಏನೋ ಮಾತಾಡ್ಕೊಂಡ್ರಪ್ಪ. ಸಂಸಾರದ ಮಧ್ಯೆ ಬರಲ್ಲ. ರಗ್ ಬೇಯಿಸ್ಬಿಡವ ಬಾ. ಇನ್ನೇನ್ ಟೀ ಶರ್ಟೇ ಬೆಂದೋಗದೆ ಹಿಡ್ಕೋತಾಗ. ನಾನು ಹಿಡ್ಕತೀನಿ. ತರಕಾರಿ ಕಟ್ ಮಾಡೋರ ನೋಡಿ ಬ್ರೋ, ಇಲ್ಲಿ ನೋಡಿ ತೋರ್ಸೋ. ಇದಕ್ಕಿಂತ ನಾವು ಹಾಂಗ್ಕಾಂಗ್ ಇಂದ ಚೆಫಾಗಿ ಬಂದಿದ್ದು. ನಿನ್ನ ತರ ಇಲ್ಲಿ ಬುಲ್ಡಾಲಜಿ ಬಿಡ್ತಾ ಇಲ್ಲ. ಹಾಂಗ್ಕಾಂಗ್ ಗೊತ್ತಾ? ನೋಡಿದ್ಯಾ? ಹಾಂಗ್ಕಾಂಗ್ ಗೊತ್ತಾ? ಹಾಂಗ್ಕಾಂಗ್ ನೋಡಿದ್ಯಾ ಹೇಳು ನೀನು? ನಮ್ ಹೆಂಗ್ಸರ್ ಗೊತ್ತಿಲ್ಲ. ನಿಮ್ ಹೆಂಗ್ಸರ್ಗ ಅದನ್ನೆಲ್ಲ ತೋರ್ಸಿ. ನಮ್ಗೆ ಇಲ್ಲಿ ಮಾತಾಡಕ್ ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ನಿಮ್ಗೇನ್ ಕೊಲೆಸ್ಟ್ರಾಲ್ ಐತಾ? ಕೊಲೆಸ್ಟ್ರಾಲ್ ಹಂಗಂತ ಎಣ್ಣೆ ಕುಡ್ಕೊಂಡೆ ಏನ್ರಲ್ಲೇ ಇರೋದೊಂದ್ ಜೀವನದಲ್ಲಿ ಎಲ್ಲಾ ಮಾಡ್ಬಿಡ್ಬೇಕು. ನೀನು ಅಮ್ಮಿಕೊಂಡಿರಪ್ಪ ನೀನು. ಟೇಸ್ಟ್ ಗೊತ್ತೇ ಹೇಳು ನಿನ್ ಕೈಲಿ. ಇಷ್ಟ ಹಾಕ್ರಿ ಹಿಂಗೆ ಮತ್ತೆ ಟೇಸ್ಟ್ ಅಂತ. ಟೇಸ್ಟ್ ಗೊತ್ತಿದ್ರ ಅಷ್ಟಾಕದೆ ಅಲ್ವಾ? ನಿಮ್ ಹೆಂಗ್ಸರ್ ಗೊತ್ತೇ ಹೇಳು ಬಾಯ್. ಅದೇನೋ ಬೇಯ್ತದೆ ನೋಡು, ಪುನಃ ಸೀತದೆ. ಸಲ್ಟು ಐರನ್ ಆಯ್ತದ ಎಲ್ಲಿಯೋ ಪುನಃ. ಇಲ್ಲಿ ಇಲ್ಲ ಇಲ್ಲ ಯಾವ್ದು ನಾನು ಇಷ್ಟು ಪ್ಯಾಂಟ್ ಐರನ್ ಆಯ್ತದ.
ಏನ್ ದುಮ್ಕಮ್ಮ ನಿಕ್ಕೋಲೆ ಹಾಂಗ್ಕಾಂಗ್ ನಾವು ನಾನು ನೀವು ಮಾಡಿರೋದು ಹಳ್ಳಿಲಿ ಮಾಡ್ತಾರೆ ಅಲ್ಲಿ ಮಾಡ್ಬಿಟ್ಟು ನೀನು ಇಂಡಿಯನ್ ಮಾಡ್ತಿದೀಯಾ, ನಾನು ಚೈನೀಸ್ ಮಾಡ್ತಾ ಇರೋದು. ನಾನು ಹಾಂಗ್ಕಾಂಗ್ ಇಂದ ಬಂದ್ ಚೆಫ್ ಆಗ್ಬಿಟ್ಟು ಬಂದಿರೋದು ಇಲ್ಲಿಗೆ. ಇದೇನ್ಲ ಇದು ಪಾಸೆ ಗೀಸೆ ಎಲ್ಲ ಹುಣಸೆ ಹಣ್ಕಣ ಹಾಕ್ಬೇ. ಇದು ಇದು ಯಾವ ಗುಲಾಬಿ ಬೈ ಇದು ಯಾವ ಆಂಗಲ್ ಇಂದ ಗುಲಾಬಿ ತರ ಕಾಣಿಸ್ತಿದ್ದು ಗುರು. ಯಾವ್ದೋ ಒಳ್ಳೆ ಗೋಡೆ ಮೇಲೆ ಅಂಟ್ಕ ನೀವು ಒಂದ್ ಕೇಳಿ ಇಟ್ಕೊಳ್ಳೆ. ಟೇಕೆ ಒನ್ ಬಿಗ್ ಸಟ್. ಏನೇನ್ ಹಾಕಿ ಏನೇನ್ ಮಾಡ್ತೀರೋ ಏನ್ ಗೊತ್ತಿಯೋ. ಇದು ಸೇಮ್ ಈ ಸಣ್ಣಕ ಅಡಿಗೆ ಮಾಡ್ತಾರೆ ಗೊತ್ತಾ, ಸೊಪ್ಪು ಸೇದನೆಲ್ಲ ಹಾಕಿ ಸೈಡ್ಗೆ ಮತ್ತೆ ಇಡ್ಕೊಳ ಮುಡುಗ್ಬಿಟ್ರು. ಏ ಇದು ಇಡ್ಕಳ ನೀನ್ ಅತ್ತಾಗ ಬೆಂದ್ರ ಬೈತ ನೀನೇ ಬೇಯಿಸೇ ಬಿಟ್ಟಿದೆ. ಸ್ಕೂಲ್ದಂದಾಗದ? ಹಾ ವಿಸ್ಡಮ್ ಇರ್ಬೇಕು. ಸಾಕಲ್ವಾ? ಎರಡೇ ಎಲೆ ಸಾಕಲ್ವಾ? ಎರಡೇ ಸಾಕು. ಎಷ್ಟ್ ಹಾಕಿದೆ ಇಲ್ಲ? 2 ಹಾಕವ್ನಿ. ಇನ್ನೊಂದ್ ಹಾಕ್ಬಿಡು. ಮೂರು ಮುಕ್ತಾಯ. ಸೈಡ್ ಮೊಸರಿಗೆ ಏನೂ ಇಲ್ಲ. ಅದ್ ಬೇಡ. ಅಲ್ಲ ಇದು ಮೊಸರು ತಗೋಬೇಕಾಯ್ತು ನಾವು ಅಲ್ವಾ, ಅದೊಂದು ಫಾಲ್ಟ್ ಮಾಡ್ಬಿಟ್ಟು. ಚಟ್ನಿ ಆಡ್ಸ್ಬಿಡು ಅವಳು ಮನೆಗೆ. ಯಾರ ಮನೆಗೆ? ನಿಮ್ ಮನೆಗೆ. ಅದು ಕೆರ ನನ್ನ ತಗೋಕೊಳ್ಳೆ ಇಲ್ಲ ಅವರದೇ ಎತ್ಕೊಂಡ್ ನೋಡಿದಾರ ಗೊತ್ತಿಲ್ಲ. ನಿಮ್ ಮನೆಗೆ ಒಳ್ಳೆ ರಾಜು. ನಮ್ಮ ಒಂದು ಕೆರ ಮತ್ತೆ ರೆಡಿ ಇರುತ್ತೆ. ಮನೆಗ್ ಬತ್ತನ ಬರಲ್ಲ ಕೇಳಮಿ. ಬೈ ಇದು ಸಾಕಾಗಲ್ಲ ಅನ್ಸುತ್ತೆ ಅಲ್ವಾ? 1 kg. ಏನ ಮಾತಾಡೋದ್ ನೀನು? 1 kg ನೀ ಏನ್ ಮಾತಾಡ್ತಿದೆ? ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಬೈ ಇದ್ರ ಅರ್ಧ ಕೆಜಿ ಅಂದ್ರು 4 ಸೀಟ್ಗೆ ಎಗ್ರೋಯ್ತಾ ಇದು. ಏನ್ ಅರ್ಧ 4 kg ಬೇಕು ಒಬ್ಬಂಗ. ಸಂತೋಷ 1 kg ಅಕ್ಕಿ ಎಟ್ಟಲ್ವಂತ. ನಾವು ಅಲ್ಲಿ ಇದ್ರಲ್ಲಿ ಮಾಡ್ತೀನಿ. ಎಲ್ಲ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ. ಇವಾಗ ನೀರ್ ಹಾಕತಾ ಇದೀವಿ. 3 ಸಾಕಿರೋ ಫಸ್ಟ್. ಇನ್ನೊಂದ್ ಹಾಕ್ಬಿಡು. 4 4 ಲೋಟ. ಓಕೆ, ಬಾಸುಮತಿ ರೈಸ್ ಅಳತೆ ಮಾಡ್ಕೊತಿದೀವಿ. ರೈಸ್ ಅನ್ಕೋರು ಅದೇನದು ಬಾಸುಮತಿ ರೈಸ್ ಲೆವೆಲ್ ಎಲ್ಲ ಅನ್ಬಿಡ್ತೀವಿ ಆಮೇಲೆ ನಾವು. ಇದೇ ಅರ್ಧ ಕುಕ್ಕರ್, ಮುಕ್ಕಾಲ್ ಕುಕ್ಕರ್ ಅದಿಲ್ಲ. 6 ಇಷ್ಟು ಬೇಕಲ್ಲ? 6 ಅಷ್ಟೇ. 6 ಬೈ ಇಷ್ಟ ಅನ್ನ ಬೇಕಾ? ಬೇಡ. ಎಟ್ಟದೆ ಹೋದ್ರೆ ಏನ್ ಮಾಡ್ದೆ? ರಾಜು ಒಬ್ಬೊಬ್ರಿಗೆ 2 ಲೋಟ ಅಂದ್ರವ ಜಾಸ್ತಿ. ಒಬ್ಬೊಬ್ರಿಗೆ 1 ಲೋಟ ಸಾಕು. ಒಂದೊಂದ್ ಲೋಟ. 6 ಲೋಟ ಇರ್ಲಿ ಬಿಡು, ಎಕ್ಸ್ಟ್ರಾ 2 ಲೋಟ ಇರ್ಲಿ. ಯಾರೋ ಒಬ್ರು ಜಾಸ್ತಿ ತಿಂದ್ರ ಆಮೇಲೆ ಮಿಚ್ಚ ಆದ್ರೆ ಬೆಳಗ್ಗೆ ತಿನ್ಕೊಂಡ್ಬಿಡತ್ತೆ ಅಷ್ಟೇ. ನಾವು ಆವಾಗಿಂದ ಮಾಡ್ತಾ ಇದೀವಿ ಮಾಡ್ತಾನೆ ನಾ ಕೊಡ್ಬೇಕಾನೆ ತಗ ಆವಾಗಲೇ ಬೀಕೊಳ್ಳೋದು. ಇಲ್ಲಿ ನೋಡಿ ನಮ್ಮ ಚಿಕನ್ ನಮ್ಮ ವೆಜ್ ಬಿರಿಯಾನಿ ಇಲ್ಲಿಗೆ ಬಂದಿದೆ. ಕುದಿಯ ಸ್ಟೇಜ್ ಹಾಕ್ಬೈ. ಇವಾಗ ಪೌಡ್ರ್ ಹಾಕು. ಓಕೆ, ಇವಾಗ ವೆಜ್ ಬಿರಿಯಾನಿ ಪೌಡ್ರ್ ಹಾಕತ್ತಾ ಇದೀವಿ. ಎಲ್ಲ ನಾಕು ಒಳ್ಳೆ ಟೇಸ್ಟ್ ಬರ್ಬೇಕಲ್ಲ. 1 kg ಅಕ್ಕಿ ಮಾಡ್ಬಿಟ್ಟು ಖಾರದ ಪುಡಿ ಹಾಕಿಲ್ವ ನಾನು? ಇದ್ರಲ್ಲೇ ಖಾರ ಬರ್ಬೋದು. ಈಗ ಇದು ಚಿಲ್ಲಿ ಪೌಡರ್ ಹಾಕಿ. ಚಿಲ್ಲಿ ಗಾರ್ಲಿಕ್ ಬೆಳ್ಳುಳ್ಳಿ ಪೇಸ್ಟ್. ಬೆಳ್ಳುಳ್ಳಿ ಪೇಸ್ಟ್. ನಾನು ಇಂಗ್ಲೀಷ್ ಹೇಳ್ತಾ ಹಾಂಗ್ಕಾಂಗ್ ಸ್ಟೈಲ್. ಬಂದ್ರೆ ನಮ್ಮ ಹೆಂಗಸ್ರು ಇವತ್ತು ತೋಪು ನೋಡು. ಸಪ್ಪೆ ಉಪ್ಪೆ ಹಾಕಿಲ್ಲ. ಹೆಂಗಸರು ಕೌಂಟರ್ ಕೊಡ್ತಾವ್ರೆ. ಜಿಗ್ 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 ಎಲೆ ಬಿಡು ಅಲ್ಲೇ ಇರ್ಲಿ. ಕೈ ಐತೆ ಯಾವ ಕ್ಯಾಪರ್ ನನ್ ಮಗ ಇವ. ಕೆಟ್ಟ ಮಾತೇ ಬೈತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ನನಗೆ ಏಟ್ ಹೊಡಿಸ್. ಏನ್ ಕೈ ಬರಕ ಚೆನ್ನಾಗಿಲ್ಲ. ಖಾರ ಓವರ ಬತ್ತೆ ಕಣ. 7 ಕಿಲೋ ಇನ್ನಿಲ್ಲಾಂದ್ರೆ ನೀಗ ಹೊಡಿತೀನಿ ನೋಡ್ಕೊ. ತುಡಿಕೊಂಡು ಈಗ ಏನು ಬಾಸುಮತಿ ನೀರ ಉಪ್ಪು ಹಾಕ್ಬೇಕು. ಇನ್ನೊಸಿ ನೀರ್ ಕಾಯಿಲೆ ಇರಬಿಟ್ಟಿದೆ. ಟೇಸ್ಟ್ ನೋಡು ಸರಿ. ನಾನು ನೋಡಲ್ಲ, ಬೋಸಡಿಕೆ ಕೈ ಸುರಿಸಿದೆ ನನ್ಗೆ. ಓಕೆ, ಬಾಸುಮತಿ ರೈಸ್ ನ ಹಾಕತಾ ಇದೀವಿ. ಸ್ವಾಗತ ನಿನ್ನಾಗೆ. ಇದು ಪಾತ್ರೆ ಹಿಡಿಯೋದೇ ಡೌಟು. ಹಂಗ ಅಲ್ಲಾಡಿಸ್ತಾರೆ ನೀನು. ಬಾಸುಮತಿ ನೋಡ್ರಿ, ನಾವು ಮಾಡಿರೋ ವೆಜ್ ಬಿರಿಯಾನಿ ದಮ್ ಕಟ್ಟಿ ಬಿಟ್ಟಿದೀವಿ. ಅದು ಹೆಂಗಾಗಿದೆ ಏನೋ ಗೊತ್ತಿಲ್ಲ. ಟೇಸ್ಟು ತಿಂದು ನೋಡ್ಬೇಕು. ಸದ್ಯಕ್ಕೆ ಹೊಟ್ಟೆಸಿಗೆ ಪೀನಟ್ ಬಟರ್ ಮತ್ತೆ ಬನ್ ತಂದಿದ್ವಿ, ಅದು ತಿಂತಾ ಇದೀವಿ. ನೋಡಿ ಅಲ್ಲಿ ವೆಜ್ ಬಿರಿಯಾನಿ ಮಾಡೋಣ ಅಂತ ಇಲ್ಲಿ ಒಬ್ಬ ಮನಗಿದಾನೆ. ಇರ್ಲೇ ಅವ್ನು ಏಳ್ಸ್ತೀನಿ ಫಸ್ಟು. ನಾವಿಬ್ರು ಒಳಗಡೆ ಕೂತ್ಕೊಳ್ಳ. ಹಂದಿಗಳು ಲೈ ಹಂದಿ. ಹಂದಿಗಳು ಹಂದಿಗಳು ನಂಗೊಂದು ಪ್ಲೇಟ್ ಮಾಡೋಣ ಫಸ್ಟ್. ಇಲ್ಲಿ ಖಾಲಿ ಪ್ಲೇಟ್ ಇಟ್ಕೊಂಡು ಕೂತಾವಿ ನಾವು. ಮಳೆ ಬೀಳ್ತಾ ಇದಾನೆ. ಹಳ್ಳ ಹೋಯ್ತಿದ್ದು ಇವಾಗ. ನಿನ್ನೂ ಸೇಸ್ ಗೋರ್ ಎತ್ಕೋಯ್ತದ ಪಾಪ ಅವ್ರಿಗೆ ಇಬ್ರು ಕೊಟ್ಬಿಡಿ. ಸ್ಮೆಲ್ಲು ಬರೋಬ್ಬರಿ ಬತ್ತೈತ್ಲೆ.
ಏಯ್ ಒಲೆ ಅಲ್ಲ ನಾವು ಹೋಯ್ತೇನೆ. ಈ ಮ್ಯಾಟು ಈ ಟೆಂಟು ಈ ಒಲೆ ಜನ ಈ ಬಾತು. ನಮ್ಮ ವೆಜ್ ಬಿರಿಯಾನಿ ರೆಡಿಯಾಗಿದೆ. ಸ್ವಲ್ಪ ನೀರು ಜಾಸ್ತಿ ಆಯಿತು. ಹಂಗೆ ಬನ್ನಿ ಇವಾಗ ಟೇಸ್ಟ್ ಮಾಡಿ ಹೇಳ್ತೀವಿ ನಾವು ಮಾಡಿರೋ ವೆಜ್ ಬಿರಿಯಾನಿ ಯಾವ ಥರ ಇದೆ ಅಂತ. ಆನೆಸ್ಟ್ ರಿವ್ಯೂ ಹೇಳ್ತೀನಿ ಇರ್ರಿ. ನೀ ತಾನಿಯಪ್ಪ ಖಾರ ಬೇಕು ಅಂದದ್ದು. ಖಾರ ಜಾಸ್ತಿ ಆಯ್ತು. ಖಾರ ಅಲ್ಲ ಮಸಾಲೆ ಜಾಸ್ತಿ ಆಯ್ತು. ಚೆನ್ನಾಗಿದೆ ವೆಜ್ ಬಿರಿಯಾನಿ ಚೆನ್ನಾಗಿದೆ. ಇದಕ್ಕೆ ಮೊಸರು ಇದ್ರೆ ಮಾತ್ರ ಇನ್ನೂ ಪೈನು. ಮೊಸರು ಬಜ್ಜಿ ಇಲ್ಲ ಚಟ್ನಿ ಇದ್ದರೆ ಚೆನ್ನಾಗಿರೋದು. ಅಕ್ಕಿನೂ ಸ್ವಲ್ಪ ಬೇಯಬೇಕಾಯ್ತು. ಇನ್ನೇನ್ ಕರೆಕ್ಟ್ ಮಾಡೋರು ಹೇಳ್ಕೊಡೋರು. ಓಕೆ, ನಾವು ಮಾಡಿದ್ದು ವೆಜ್ ಬಿರಿಯಾನಿ ಎಲ್ಲ ತಿಂದಾಯ್ತು. ಚೆನ್ನಾಗಿತ್ತು. ಒಂದು ಅಷ್ಟು ಚೆನ್ನಾಗಿತ್ತು ಅಂತ ಹೇಳೋದಕ್ಕಾಗಲ್ಲ. ಓಕೆ ಚೆನ್ನಾಗಿತ್ತು. ಓಕೆ ರೀ, ಅದು ಸ್ವಲ್ಪ ನೀರು ಜಾಸ್ತಿ ಆಯಿತು ಮತ್ತು ಸ್ವಲ್ಪ ಖಾರ ಜಾಸ್ತಿ ಆಯಿತು. ಬಿಟ್ಟರೆ ಚೆನ್ನಾಗಿತ್ತು. ನಮ್ಮ ಹಿಂಗ್ಸ್ ಅನ್ಕೊಳ್ಬೇಕು. ಹೆಂಗಿತ್ತು ರಾಜು? ಇವಾಗ ಏನಪ್ಪ ಅಂದರೆ ವಿಷಯ, ನಾನು ಮತ್ತು ಸತ್ತಿ ಇಬ್ಬರು ಮಾತ್ರ ಟೆಂಟಲ್ಲಿ ಮಲಗ್ತೀವಿ. ದುಬೈ, ರಾಜು ಮತ್ತು ಸಂತೋಷ 3 ಸೀಟು ಮನೆಗೆ ಹೋಗ್ತಾರಂತೆ. ಏನು ಬಾಯ್ ಹೋಗ್ತೀಯಾ? ನಮ್ಮನ್ನ ಬಿಟ್ಬಿಟ್ಟು. ನಾನು ಬೇರೆ ಹುಮ್ಮಸ್ಸಲ್ಲಿ ಶರ್ಟ್ನೆಲ್ಲ ಕಳೆದಿಟ್ಟೇರಿ. ನನ್ನ ಶರ್ಟ್ನೆಲ್ಲ ಬೇಯಿಸಿಟ್ಟವ್ರೆ ಎಲ್ಲನೂ. ಇಲ್ಲಿ ನೋಡಿದ್ರೆ ಚಳಿ, ಇಲ್ಲಿ ನೋಡಿ ಅದ್ರ ಗೊತ್ತಾಗುತ್ತೆ ಚಳಿ ಎಷ್ಟು ಚಳಿ ಹೊಡಿತಾ ಇದೆ ಅಂತ. ಮೈಯೆಲ್ಲ ಫುಲ್ಲು ಅಬ್ಬಬ್ಬಾ. ಓಕೆ ರೀ, ರಾಜು, ದುಬೈ ಮತ್ತು ಸಂತೋಷ ಹೋದ್ರು ಮನೆಗೆ. ನಾನು ಮತ್ತು ಸತ್ತಿ ಇವಾಗ ಕ್ಯಾಂಪ್ ಒಳಗಡೆ ಮಲಗಿದ್ದೀವಿ. ಇಲ್ಲಿ ಏನಪ್ಪ ಭಯ ಅಂದರೆ, ಮೊದಲಂದರೆ ಬೇಸಿಗೆಯಲ್ಲಿ ಸ್ವಲ್ಪ ಭಯ ಆಗ್ತಿತ್ತು. ಆನೆಗಿನೆಗಳೆಲ್ಲ ಬರ್ತಾಯಿದ್ದೋ. ಒಂದು ಧೈರ್ಯದ ಮೇಲೆ ಮಲಗಿದ್ದೀವಿ. ಇವಾಗ ಮಲಗಿ ಬೆಳಗ್ಗೆ ಸಿಗ್ತೀವಿ. ಬೆಳಗ್ಗೆ ನೋಡಿ ಹೊರಗಡೆ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಸಿಗೋಣ ಬೆಳಗ್ಗೆ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಗೈಸ್. ಟೈಮ್ ಸುಮಾರು 5 ಗಂಟೆ ಆಗಿದೆ. ಹೊರಗಡೆ ನೋಡಿ ಎಲ್ಲ ಇನ್ನೇನು ಬೆಳಗಾಗ್ತಾಯಿದೆ. ಅಲ್ಲಿ ವಿಷಯ ಏನಪ್ಪ ಅಂದರೆ, ನೈಟ್ ಬೀಸಿರೋ ಗಾಳಿಗೆ ನಾವು ಹೊರಗಡೆ ಹಾಕಿದ್ವಲ್ಲ ನಮ್ಮ ಕ್ಯಾಂಪು, ಡಬಲ್ ಲೇಯರ್ ಬರುತ್ತೆ. ಅದೆಲ್ಲ ಎತ್ತಿ ಕೆಳಗಡೆ ನೋಡಿ ಇಲ್ಲಿ ಬಿದ್ದಿದೆ. ಇಲ್ಲಿ ಬಿದ್ದೋಗಿದೆ. ಸಿಕ್ಕಾಬಟ್ಟೆ ಚಳಿ ನಮಗೆ. ಹೊರಗಡೆ ನೋಡಿ ವ್ಯೂ ಯಾವ ಥರ ಇದೆ. ಸುತ್ತ ನೋಡಿ ಎಲ್ಲ ವೆದರ್ ಯಾವ ಥರ ಇದೆ ಅಂದರೆ, ಮಳೆ ಬರೋ ಥರ ಇದೆ ಆದರೆ ಬರಲ್ಲ. ನೋಡಿ ಮೌಂಟೇನ್ ಮೇಲ್ಗಡೆ ಎಲ್ಲ ಕ್ಲೌಡು. ಹಾಗೆ ಹೋದರೆ ಸುತ್ತ ನಾವೊಂದು ತೋಟದಲ್ಲಿ ಒಂದು ಮರ, ಆ ಮರದ ಕೆಳಗಡೆ ಇಲ್ಲಿ ಹಾಕಿದ್ವಿ. ಓಕೆ, ನಮ್ಮ ಹುಡುಗನ್ನ ಹೇಳ್ಸಿ ಈಗ ಎಲ್ಲ ಪ್ಯಾಕಿಂಗ್ ಮಾಡಿ ಹೋಗ್ತೀವಿ. ಓಕೆ ರೀ, ನಾನಿವಾಗ ಎಲ್ಲನೂ ಪ್ಯಾಕ್ ಮಾಡಿ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.